ಅಕಾಲಾಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾವನಂ ಶುಭಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಪ್ರತಿ ತಿಂಗಳು ನಾವು ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಜೂನ್ ತಿಂಗಳ ಮೇಷರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ಗ್ರಹದಿಂದ ಶುಭದಾಯಕ, ಯಾವ ಗ್ರಹದಿಂದ ಅಶುಭದಾಯಕ ಅನ್ನುವಂಥದ್ದು ಮೊದಲನೇದಾಗಿ ತಿಳಿದುಕೊಂಡು ಬರೋಣ. ಕುಜ 1ರಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ರವಿ, ಬುಧ, ಶುಕ್ರ, ಗುರು 2ರಲ್ಲಿದ್ದಾನೆ. ಕುಜ 1ನೇ ಮನೆಗೆ ಬಂದಾಗ, ತನ್ನ ಸ್ವಕ್ಷೇತ್ರದಲ್ಲಿ ಬಂದಾಗ, ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಅದು ರುಚಕ ಯೋಗವನ್ನು ಉಂಟು ಮಾಡ್ತಾ ಇದೆ. ಈ ರುಚಕ ಯೋಗದಿಂದ ಏನೇನು ಫಲಗಳನ್ನ ಅನುಭವಿಸ್ತಾರೆ ಅನ್ನುವಂಥದ್ದು ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಭೂಮಿ ಖರೀದಿ ಯೋಗವನ್ನ ಪ್ರಾಪ್ತಿಯಾಗ್ತದೆ. ಇರುವಂತಹ ಸೈಟ್ಗೆ ಮನೆ ಕಟ್ಟುವಂತಹ ಯೋಗ ಬರುತ್ತೆ. ನಂತರ ರೈತರಿಗೆ ಉತ್ತಮ ಫಸಲು ಬರುವಂತಹ ಯೋಗ ಇದೆ ಮತ್ತು ಮಂಗಳ ಕಾರ್ಯಗಳಿಗೆ ಸಹಾಯವನ್ನ ಮಾಡುವಂಥದ್ದು ಈ ಮಂಗಳ ಗ್ರಹ. ಜೊತೆಗೆ ಧನಸ್ಥಾನದಲ್ಲಿ 4 ಗ್ರಹಗಳ ಯೋಗವನ್ನು ಇದೆ. ಈ 4 ಗ್ರಹಗಳ ಯೋಗವನ್ನ ನಾವು ಚತುರ್ಗ್ರಹ ಯೋಗ ಎಂದು ಕರೆಯುತ್ತೇವೆ. ಚತುರ್ಗ್ರಹ ಯೋಗದಿಂದ ರಾಜಯೋಗವು ಕೂಡ ಪ್ರಾಪ್ತಿಯಾಗ್ತದೆ ಅಂತ. ಆ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗುರು, ರವಿ, ಶುಕ್ರ ಇರುವುದರಿಂದ ಅತ್ಯಂತ ಶುಭ ಫಲವನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ ಬುಧ ಅಂದ್ರೆ ಬುದ್ಧಿಗೆ ಕಾರಕ ಆಗಿರ್ತಾನೆ, ರವಿ ಅಂದ್ರೆ ಯೋಗ ಕಾರಕನಾಗಿರ್ತಾನೆ, ಚತುರ್ಯೋಗ ಕಾರಕನಾಗಿರ್ತಾನೆ, ವರ್ಚಸ್ಸಿಗೆ ಕಾರಕನಾಗಿರ್ತಾನೆ. ಗುರುಬಲವನ್ನ ಸಂಪೂರ್ಣವಾಗಿ ಈ ವರ್ಷ ಸಂಪೂರ್ಣವಾಗಿ ಮೇಷರಾಶಿಯವರಿಗೆ ಗುರುಬಲ ಇರುತ್ತೆ ಅಂತ. ಇನ್ನ ಸಂಪತ್ತಿಗೆ ಕಾರಕನಾಗಿರ್ತಕ್ಕಂಥವನು ಶುಕ್ರ ಆಗಿರ್ತಾನೆ, ಧನಕಾರಕನಾಗಿರ್ತಕ್ಕಂಥವನು ಗುರು ಆಗಿರ್ತಾನೆ, ಕಳತ್ರ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಆಗಿರ್ತಾನೆ. ಅದೇ ರೀತಿಯಾಗಿ ತಾವು ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಈ ತಿಂಗಳು. ಜೊತೆಗೆ ಆರ್ಥಿಕ ಲಾಭ ಆಗುತ್ತೆ ಈ ತಿಂಗಳು. ಇನ್ನ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಹೊಂದಿರಾ ಅಂತ. ಜೊತೆಗೆ ಯಶಸ್ಸು, ಕೀರ್ತಿ, ಲಾಭ, ಸನ್ಮಾರ್ಗ ಎಲ್ಲವೂ ಕೂಡ ಸಿಗುತ್ತೆ ಅಂತ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲವನ್ನ ಕಾಣ್ತೀರಾ ಅಂತ. ಜೊತೆಗೆ ನಾವೇನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಏನಾದ್ರೂ ಒಂದು ಅಡೆತಡೆಗಳು ಬರ್ತಾ ಇರ್ತವೆ ಅಂತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂಕಷ್ಟಗಳು ಎದುರಾದಾಗ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಉದಾಹರಣೆಗೆ ನಾವು ಹೇಳೋದಾದ್ರೆ ಪ್ರತಿ ತಿಂಗಳು ವಿಪರೀತವಾಗಿ ಖರ್ಚು ಇರುತ್ತೆ, ಆದರೆ ಈ ತಿಂಗಳು ಬಹಳ ಕಡಿಮೆ ರೀತಿಯಲ್ಲಿ ಖರ್ಚು ನಿಮ್ಮದಾಗಿರುತ್ತೆ ಅಂತ. ಹಾಗಾಗಿ ನೀವು ಒಂದೇ ಉಪಯೋಗ, ಅತ್ಯಂತ ಶುಭ ಫಲಗಳನ್ನು ಕಾಣಬೇಕಾದ್ರೆ ಚಾಮುಂಡೇಶ್ವರಿ ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ತುಂಬಾ ಶುಭ ಫಲವನ್ನ ತಾವು ಕಾಣ್ತೀರಾ ಅಂತ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನ ಮಾಡಿ ಅತ್ಯಂತ ಶುಭ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು.